ಗೆಳೆಯರೆ, ನಮಗೆ ಭವಿಷ್ಯದಲ್ಲಿ ಊಟ ಸಿಗುತ್ತೋ ಇಲ್ವೋ ಅನ್ನೋದು ಈ ಒಂದು ಬಿಲ್ಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಗೆಳೆಯರೆ, ನಾರ್ವೆ ದೇಶದಲ್ಲಿ ಹಿಮಗಳ ಮಧ್ಯೆ ಇರೋ ಈ ಒಂದು ಬಿಲ್ಡಿಂಗ್ ನಮಗೆ ಭವಿಷ್ಯದಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ ತಿಳಿಸಿಕೊಡುತ್ತೆ. ಈ ಬಿಲ್ಡಿಂಗ್ ನ ಹೆಸರು ಸ್ವಾಲ್ಬಾರ್ಡ್ ಗ್ಲೋಬಲ್ ಸೀಡ್ ವಾಲೆಟ್ ಅಂತ. ಇದನ್ನ ನಾರ್ವೆ ದೇಶದಲ್ಲಿ ಹಿಮಗಳ ಮಧ್ಯೆ ಕಟ್ಟಲಾಗಿದೆ. ನೀವು ಇದರ ಒಳಗಡೆ ಏನಾದ್ರೂ ಹೋಗ್ಬೇಕಂದ್ರೆ ಟನಲ್ ಮುಖಾಂತರ ಹೋಗ್ಬೇಕಾಗುತ್ತೆ. ಇದನ್ನ ಭೂಮಿಯ ಒಳಗಡೆ 100 ಮೀಟರ್ ಆಳದವರೆಗೆ ಕಟ್ಟಲಾಗಿದೆ. ಇನ್ನು ನೀವು ಈ ಬಿಲ್ಡಿಂಗ್ ಒಳಗಡೆ ಅಂತದ್ದೇನಿದೆ ಅಂತ ಕೇಳಬಹುದು. ನಮಗೆ ಭವಿಷ್ಯದಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ ಈ ಒಂದು ಬಿಲ್ಡಿಂಗ್ ಅದೇಗೆ ನಿರ್ಧರಿಸುತ್ತೆ ಅಂತಾನು ನೀವು ಕೇಳಬಹುದು. ಅದೇಗಂತ ನಾನೀಗ ನಿಮಗೆ ಹೇಳ್ತೇನೆ, ಕೇಳಿ ಗೆಳೆಯರೆ. ಈ ಒಂದು ಬಿಲ್ಡಿಂಗ್ ನಲ್ಲಿ 13 ಲಕ್ಷಕ್ಕಿಂತ ಹೆಚ್ಚಿನ ಬೀಜಗಳನ್ನ ಸಂಗ್ರಹಿಸಿ ಇಡಲಾಗಿದೆ. ಯಾಕೆಂದ್ರೆ ಮುಂದೆ ವರ್ಲ್ಡ್ ವಾರ್ ಆದಾಗ ಅಥವಾ ಯಾವುದೇ ರೀತಿಯ ರೋಗಗಳು ಬಂದು ಸಂಪೂರ್ಣ ಬೆಳೆ ನಾಶವಾಗಿ ಭೂಮಿಯ ಮೇಲೆ ಒಂದೇ ಒಂದು ಬೀಜ ಇಲ್ಲದಂತಾಗಬಹುದು ಅಂತ ಈ ರೀತಿ ವಿಜ್ಞಾನಿಗಳು ಯೋಚಿಸಿ ಫ್ಯೂಚರ್ ಗಾಗಿ ಫುಡ್ ಸೇಫ್ಟಿ ಅಂತ ಈ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಿಸಿದ್ದಾರೆ. ಈಗಾಗಲೇ ಭೂಮಿಯ ಮೇಲಿದ್ದ ಪ್ರಾಣಿಗಳು ನಶಿಸಿ ಹೋದಂತೆ ಮುಂದೆ ಬೀಜಗಳು ಕೂಡ ನಶಿಸಿ ಹೋಗಬಹುದು ಅಂತ ವಿಜ್ಞಾನಿಗಳು ಸ್ವಾಲ್ಬಾರ್ಡ್ ಗ್ಲೋಬಲ್ ಸೀಡ್ ವಾಲೆಟ್ ಬಿಲ್ಡಿಂಗ್ ಅನ್ನ ನಿರ್ಮಿಸಿದ್ದಾರೆ. ಮುಂದೆ ಯಾವುದೇ ಒಂದು ದುರ್ಘಟನೆಯಿಂದಾಗಿ ಬೀಜಗಳು ನಾಶವಾದರೆ ಮತ್ತೆ ನಾವು ಅವುಗಳನ್ನ ಬೆಳೆಯೋಕೆ ಆಗಲ್ಲ ಅಂತ ಹೀಗೆ ಈ ಬೀಜಗಳನ್ನ ಸ್ಟೋರ್ ಮಾಡಿ ಇಡಲಾಗಿದೆ. ಎಲ್ಲಾ ದೇಶಗಳಿಂದ ವಿವಿಧ ಪ್ರಕಾರದ ಬೀಜಗಳನ್ನ ತೆಗೆದುಕೊಂಡು ಈ ಒಂದು ಬಿಲ್ಡಿಂಗ್ ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ.